ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಮನೆಯ ರಹಸ್ಯವನ್ನ ತೆರೆದಿರುವುದ್ರ ಮುಖಾಂತರ ಜಿ.ಪಿ. ಪಾಟೀಲ್ ಬಂಗಲೆಯ ವಿಶ್ವದಲ್ಲಿ ಜೈಬೇರಿಯನ್ನ ಬಾರಿಸಿದ್ದಾರೆ ಭಾರ್ಗವಿ. ಹಾಗಾದ್ರೆ ಏನಾಯ್ತು, ಏನ್ ಕಥೆ ಇದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಜಗನ್ಗೆ 2 ಬಾರಿ ಚಾಲೆಂಜ್ ಹಾಕಿದ್ದಾರೆ. ಒಂದು ಮನೆಯಿಂದ ಬರಬೇಕಾದ್ರೆ ಒಮ್ಮೆ ಚಾಲೆಂಜ್ ಹಾಕಿದ್ರು. ಖಂಡಿತ ಜಿ.ಪಿ. ಪಾಟೀಲ್ ಸುಸಿಯಾಗಿ ಹೇಳ್ತಾ ಇದ್ದೀನಿ, ನಾನು ಈ ಮನೆಯನ್ನ ಮತ್ತೆ ನನ್ನ ಮಾವನಿಗೆ ತಿರುಗಿಸಿ ಕೊಡಿಸ್ತೀನಿ, ಇಲ್ಲ ಅಂದ್ರೆ ನಾನು ಜಿ.ಪಿ. ಪಾಟೀಲ್ ಸುಸಿನೇ ಅಲ್ಲ ಅಂತ ಹೇಳಿ ಅದೇ ರೀತಿಯಾಗಿ ಮಗದೊಮ್ಮೆ ಕೂಡ ಚಾಲೆಂಜ್ ಹಾಕಿದ್ರು ಭಾರ್ಗವಿ. ಯಾವಾಗ ಅಂದ್ರೆ ಇಲ್ಲಿ ಜಿ.ಪಿ. ಪಾಟೀಲ್ಗೆ ಅವಮಾನ ಮಾಡಿದಂತಹ ಸಂದರ್ಭದಲ್ಲಿ, ಜೊತೆಗೆ ಇಲ್ಲಿ ಜಿ.ಪಿ. ಪಾಟೀಲ್ ಆಸ್ತಿ ವಿಷಯವಾಗಿ ಕೂಡ ಮೋಸ ಮಾಡಿ ಅವರ ಬ್ಯಾಂಕ್ ಅಕೌಂಟ್ ಅನ್ನ ಕೂಡ ತಾನೇ ಬಳಸ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಭಾರ್ಗವಿ ಜಗನ್ಗೆ ಚಾಲೆಂಜ್ ಅನ್ನ ಮಾಡಿದ್ರು. ಖಂಡಿತ ನೀವು ಮಂಡಿಯೂರಿ ನನ್ನ ಮಾವನ್ ಮುಂದೆ ಕೂರ್ತೀರಾ, ಆ ರೀತಿ ನಾನು ಮಾಡ್ತೇನೆ, ಕ್ಷಮೆ ಕೇಳ್ತೀರಾ ನೀವು ಕೋರ್ಟ್ ಮುಂದೆನೆ ಅಂತ ಹೇಳಿ ಚಾಲೆಂಜ್ ಹಾಕಿದ್ಲು. ಆದ್ರೆ ಎಲ್ಲವನ್ನ ಕೂಡ ಆಕೆ ಅನ್ಕೊಂಡಾಗೆ ಮಾಡಬೇಕು ಅಂದ್ರೆ ಕೋರ್ಟ್ಗೆ ಕೇಸ್ ಹಾಕ್ಬೇಕಾಗತ್ತೆ. ಹಾಗಾಗಿ ಕೋರ್ಟ್ಗೆ ಕೇಸನ್ನ ಕೂಡ ಹಾಕ್ತಾಳೆ. ಬಟ್ ಮಾವನೇ ಅದನ್ನ ಅಡ್ಡಿಪಡಿಸ್ತಾರೆ. ನನ್ನ ತಮ್ಮ ಆಸ್ತಿ ತಗೊಂಡಿದ್ದಾನೆ, ಮನೆ ತಗೊಂಡಿದ್ದಾನೆ, ಅವನಿಗದಿಷ್ಟ ಆಗಿದೆ, ತಗೊಳ್ಳಿ ಬಿಡಿ, ಸಂಬಂಧಕ್ಕೆ ಬೆಲೆ ಕೊಡ್ಬೇಕಾಗತ್ತೆ, ಅದಕ್ಕಿಂತ ದುಡ್ಡು ಮುಖ್ಯ ಅಲ್ಲ, ಯಾರು ಕೂಡ ಕೇಸ್ ಹಾಕಬಾರ್ದು ಅಂತ ಹೇಳ್ತಾರ. ಈ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಜಿ.ಪಿ. ಪಾಟೀಲ್ ಒಪ್ಪೋದಿಲ್ಲ. ಆದ್ರೆ ಅಲ್ಲಿ ಜಗನ್ನ ಅಹಂಕಾರ ಜಾಸ್ತಿ ಆಗ್ತಾನೆ ಹೋಗ್ತದೆ. ಇಲ್ಲಿ ತಮ್ಮ ಅಂತ ಹೇಳಿ ಪ್ರೀತಿ ತೋರಿಸ್ತಾ ಒಂದು ವ್ಯಾಮೋಹಕ್ಕೆ ಸಿಕ್ಕಿಬಿದ್ದು ಆಸ್ತಿಯನ್ನೇ ತ್ಯಾಗ ಮಾಡುವುದಕ್ಕೆ ಜಿ.ಪಿ. ಮುಂದಾಗ್ತಾ ಇದ್ರೆ ತಾನು ಗೆದ್ದೆ ಅನ್ನುವ ಅಹಂನಲ್ಲಿ ಬೀಗ್ತಾ ಇದ್ದಾರೆ ಇಲ್ಲಿ ಜಗನ್. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಜಗನ್ಗೆ ಪಾಠ ಕಲಿಸ್ಬೇಕು ಅಂತ ಭಾರ್ಗವಿ ಅರ್ಜುನ್ ಯೋಚನೆ ಮಾಡಿದ್ರು. ಅದಕ್ಕೆ ಅಡ್ಡಿ ಆಗ್ತಿರುವುದು ಜಿ.ಪಿ. ಪಾಟೀಲ್. ಇದೆಲ್ಲದರ ನಡುವೆ ಇತ್ತ ಕಡೆ ಬೃಂದ ಬದುಕು ಅಡ್ಡ ಕತ್ರಿಗೆ ಸಿಕ್ಕಾಕೊಂಡಾಗಿದೆ. ಯಾಕಂದ್ರೆ ಇತ್ತೀಚೆಗೆ ತಾನೇ ಚರಣ್ ತನ್ನನ್ನ ಒಪ್ಕೊಂಡ, ನನ್ನ ಸಂಸಾರ ಸರಿ ಹೋಯ್ತು ಅಂತ ಬೃಂದ ಅನ್ಕೊಂಡ್ರೆ ಅದರಲ್ಲಿ ಆಲ್ರೆಡಿ ತೂತು ಬೀಳೋಕೆ ಶುರುವಾಗಿದೆ. ಯಾಕಂದ್ರೆ ಇಲ್ಲಿ ಚರಣ್ ಬೇರೊಂದು ಹುಡುಗಿ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಬೇರೊಂದು ಹುಡುಗಿ ಆಲ್ರೆಡಿ ಆತನಿಗೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಇಲ್ಲಿ ತಾನು ಪ್ರೆಗ್ನೆಂಟ್ ಆಗಬೇಕು ಭಾರ್ಗವಿಗಿಂತ ಅನ್ನೋ ರೇಸ್ ಅಲ್ಲಿ ಇರ್ತಕ್ಕಂಥ ಬೃಂದಾಗೆ ನಿಜಕ್ಕೂ ಆಘಾತಕಾರಿ ವಿಷಯ ಆಕೆಯ ಮುಂದೆ ತೆರೆದುಕೊಳ್ಳುವುದರಲ್ಲಿದೆ. ಇದರ ನಡುವೆ ಇಲ್ಲಿ ಬೃಂದ ಯಾರು ತನ್ನ ಗಂಡನ ಗರ್ಲ್ ಫ್ರೆಂಡ್ ಆಗಿದ್ದಾಳೋ ಆಕೆಯ ಜೊತೆನೆ ಸ್ನೇಹವನ್ನ ಬೆಳೆಸಿದಾಳೆ. ಆಕೆ ಬೃಂದಾಗೆ ತುಂಬಾನೇ ಕ್ಲೋಸ್ ಆಗ್ತಿದ್ದಾರೆ. ಬಟ್ ಇಬ್ರಿಗೂ ಕೂಡ ಗೊತ್ತಿಲ್ಲ ಅವರ ಅನ್ಕೊಂಡು ಮಾತನಾಡ್ತಿರ್ತಕ್ಕಂಥ ವಿಶ್ವಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಒಬ್ಬನೇ ಅಂತಕ್ಕಂಥದ್ದು. ಯಾಕಂದ್ರೆ ಬೃಂದ ಕೂಡ ತನ್ನ ಕಷ್ಟವನ್ನ ಹುಡುಗಿ ಹತ್ರ ಹೇಳ್ಕೊಂಡಿದ್ದಾಳೆ, ಹುಡುಗಿ ಕೂಡ ತನ್ನ ಪ್ರಾಬ್ಲಮ್ ಅನ್ನ ಬೃಂದ ಹತ್ರ ಹೇಳ್ಕೊಂಡಿದ್ದಾಳೆ. ಹಾಗಾಗಿ ಇಲ್ಲಿ ಬೃಂದ ಹುಡುಗಿಗೆ, ಹುಡುಗಿ ಮಾಯಾ ಬೃಂದಾಗೆ ನಿಜಕ್ಕೂ ಸಹಕಾರಿಯಾಗಿದ್ದಾರೆ. ಇಬ್ರು ಕೂಡ ಎಮೋಷನಲಿ ಒಂದು ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ. ಇದೆಲ್ಲದರ ನಡುವೆ ಇತ್ತ ಕಡೆ ಜಿ.ಪಿ. ಪಾಟೀಲ್ರನ್ನ ದೇವಸ್ಥಾನಕ್ಕೆ ಕರೆಸಿ ಪೂಜಾ ಸಮಯದಲ್ಲಿ ಜಗನ್ ಮಗದಷ್ಟು ಜಿ.ಪಿ. ಪಾಟೀಲ್ಗೆ ಅವಮಾನವನ್ನ ಮಾಡ್ತಾರೆ. ಅವರ ತಂದೆಯ ಒಂದು ಹೆಸರನ್ನ ಕೂಡ ಕಿತ್ತು ಬಿಸಾಡ್ತಾರೆ. ಜಗನ್ ಮಹಲ್ ಅಂತಾನು, ಜಗನ್ ವಿಲ್ಲಾ ಅಂತಾನೋ ಹೆಸರಿಟ್ಕೊಳ್ತಾರೆ. ಇದರಿಂದ ಜಿ.ಪಿ. ಪಾಟೀಲ್ಗೆ ತುಂಬಾನೇ ಬೇಸರವಾಗುತ್ತೆ. ತಂದೆ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ಜಿ.ಪಿ. ಪಾಟೀಲ್. ತನ್ನ ತಂದೆಯ ಆಸೆಯನ್ನ ಈಡೇರಿಸಬೇಕು ಅಂತಾನೆ ತಂದೆ ಆಸೆಪಟ್ಟು ತಗೊಂಡಿದ್ದಕ್ಕಂತಹ ಜಾಗದಲ್ಲಿ ಮನೆಯನ್ನ ಕಟ್ಟಿಸಿದ್ರು. ಆದ್ರೆ ಇವತ್ತು ಈ ರೀತಿಯಾಗಿ ಜಗನ್ ಆ ವಿಶ್ವದಲ್ಲಿ ಬಿಹೇವ್ ಮಾಡ್ತಿರುವುದನ್ನ ಜಿ.ಪಿ. ಪಾಟೀಲ್ ಸ್ವಲ್ಪನೂ ಕೂಡ ಸಹಿಸೋದಿಲ್ಲ. ಹಾಗಾದ ಮಾತ್ರಕ್ಕೆ ಆಗ್ಲಾದ್ರೂ ಕೇಸ್ ವಿಷಯನ ಮಾತನಾಡ್ತಾರ ಅನ್ಕೊಂಡ್ರೆ ಆಗ್ಲೂ ಕೂಡ ಇನ್ನು ನನ್ನ ತಮ್ಮ ಅಲ್ಲ, ಹಾಗಾದ ಮಾತ್ರ ಗೀಸು ಬೇಡ ಅಂತಾನೆ ಹೇಳ್ತಾರೆ. ಬಟ್ ಯಾವಾಗ ಇಲ್ಲಿ ಜಗನ್ನ ಭಾರ್ಗವಿ ಮತ್ತೆ ಅರ್ಜುನ್ ಮೇಲೆ ಅಟ್ಯಾಕ್ ಮಾಡಿಸ್ತಾರೋ ಅಕ್ಷುನ ಜಿ.ಪಿ. ಪಾಟೀಲ್ ನಿರ್ಧಾರ ಬದಲಾಗುತ್ತೆ. ಬಿಕಾಸ್ ತನ್ನ ಮಕ್ಕಳಿಗೆ ಅಟ್ಯಾಕ್ ಮಾಡಿಸಿದ್ರು, ಅದ್ರ ಜೊತೆಗೆ ಅಪ್ಪನ ಮರ್ಯಾದೆಯನ್ನ ತೆಗೆದು ಅಪ್ಪನ ಬಗ್ಗೆ ಕಿಂಚಿತ್ತೂ ಕೂಡ ಗೌರವ ಇಲ್ಲ, ಅವನ ಅಹಂಕಾರ ಜಾಸ್ತಿ ಆಗ್ತದೆ ಅಂತ ಹೇಳಿ ಶಕುಂತಲಾ ಕೂಡ ಅದನ್ನೇ ಹೇಳ್ತಾರೆ. ತನ್ನ ಮಗನ ಅಹಂಕಾರ ಜಾಸ್ತಿ ಆಗ್ತದೆ. ಯಾಕಂದ್ರೆ ಇಲ್ಲಿ ಜಿ.ಪಿ. ಅವನಿಗೆ ಸರಿಯಾಗಿ ಪಾಠ ಕಲಿಸಿದ್ರೆ ಅವನ ಬುದ್ಧಿ ಕಲ್ತದ. ಬಟ್ ಇಲ್ಲಿ ತಮ್ಮ ಅನ್ನೋ ವ್ಯಾಮೋಹಕ್ಕೆ ಸಿಕ್ಕಿಬಿದ್ದು ಅವ್ನು ಮಾಡಿದ್ದನ್ನೆಲ್ಲ ಒಪ್ಕೊಂಡು ಸುಮ್ಮನಿರುವುದರಿಂದಾನೇ ಅವನ ಅಹಂಕಾರ ಜಾಸ್ತಿ ಆಗ್ತಿರುವುದು. ಇದೇ ರೀತಿ ಆಗ್ತಿದ್ರೆ ಖಂಡಿತ ತಪ್ಪು ಹಾದಿಯನ್ನೇ ತುಳಿದು ಬಿಡ್ತಾನೆ ಅಂತ ಹೇಳಿ ಶಕುಂತಲಾ ಕೂಡ ಹೇಳ್ತಾರೆ. ಹಾಗಾಗಿ ಜೆ.ಪಿ. ಕೇಸನ್ನ ಹಾಕೋ ವಿಷಯವಾಗಿ ಮುಂದುವರಿತಾರೆ. ಭಾರ್ಗವಿ ಮತ್ತೆ ಅರ್ಜುನ್ಗೆ ಆ ಒಂದು ಕೇಸನ್ನ ಗೆಲ್ಲಬೇಕು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಭಾರ್ಗವಿ ಮತ್ತೆ ಅರ್ಜುನ್ ಯಾವುದೇ ರೀತಿಯ ತಪ್ಪು ಹಾದಿಯನ್ನ ತುಳಿದ ನ್ಯಾಯದ ಹಾದಿಯಲ್ಲೇ ಸಾಗಿ ಆ ಒಂದು ಕೇಸನ್ನ ಗೆಲ್ಲುವುದಕ್ಕೆ ಮುಂದಾಗ್ತಾರ.
ಕೋರ್ಟಲ್ಲಿ ಮೊದಲಲ್ಲಿ ಭಾರ್ಗವಿನೇ ಮೇಲುಗೈಯನ್ನ ಸಾಧಿಸ್ತಾರೆ. ಯಾಕಂದ್ರೆ ಭಾರ್ಗವಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಿಜಕ್ಕೂ ಕೂಡ ಜಗನ್ನ ಲಾಕ್ ಆಗ್ತಾರೆ, ಜಗನ್ ಲಾಯರ್ ಕೂಡ ಲಾಕ್ ಆಗ್ತಾರೆ. ಬಟ್ ಒಂದೇ ಒಂದು ಸ್ಟೆಪ್ ಆಲ್ರೆಡಿ ಭಾರ್ಗವಿಗಿಂತ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡಿರ್ತಾರೆ ಜಗನ್ ಲಾಯರ್. ಹಾಗಾಗಿನೇ ಭಾರ್ಗವಿ ಮತ್ತೆ ಅರ್ಜುನ್ಗೆ ಈ ಒಂದು ಕೇಸಲ್ಲಿ ಒಂದು ಪೆಟ್ಟು ಬೀಳುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಫೇಕ್ ಸಾಕ್ಷಿಯನ್ನ ತಗೊಂಡು ಬಂದು ಕಟ್ಟಕಟ್ಟ ಮೇಲೆ ನಿಲ್ಲಿಸ್ತಾರೆ. ಅಂದು ಜಗನ್ ಜಸ್ಟ್ ಪೇಪರ್ ಮೇಲೆ ಬರ್ಸ್ಕೊಂಡಿದ್ರು, ಗೊತ್ತೇ ಇರಲಿಲ್ಲ JP ಅವ್ರಿಗೆ ನನ್ನ ಮನೆ ಮಾಡ್ತಿದ್ದೀನಿ, ಅಕೌಂಟ್ಸ್ನ ಕೊಡ್ತಿದ್ದೀನಿ ಅಂತ. ಆದರೆ ಇವತ್ತು ಕೋರ್ಟ್ ಮುಂದೆ ಇವರು ರಿಜಿಸ್ಟರ್ನೇ ಬಂದು ರಿಜಿಸ್ಟರ್ ಆಫೀಸಲ್ಲಿ ಮಾಡಿಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಸಾಕ್ಷಿಯನ್ನು ತೆಗೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ಹಾಗಾಗಿ ಅದನ್ನು ಈಗ ಭಾರ್ಗವಿ ತುಂಬಾ ಡೆಪ್ತ್ ಆಗಿ ಸ್ಟಡಿ ಮಾಡಬೇಕಾಗಿದೆ, ಅದು ಫೇಕ್ ಅನ್ನೋದನ್ನು ಪ್ರೂವ್ ಮಾಡಬೇಕಾಗಿದೆ. ಭಾರ್ಗವಿ ಕುಸಿದೇ ಹೋಗ್ಬಿಟ್ಟಿದ್ದಾಳೆ. ಯಾಕಂದರೆ ನಮ್ಮ ಚೌಕಟ್ಟಿಂದ ಹೊರಗಡೆ ಹೋಗಿ ಯೋಚನೆ ಮಾಡಿದಾರಲ್ಲ ಅಂತ ಹೇಳಿ. ಆಗ ಅರ್ಜುನ್ ಹೇಳೋದು ಒಂದೇ ಮಾತು, ಅವ್ರು ನಮ್ಮ ಚೌಕಟ್ಟಿಂದ ಹೊರಗಡೆ ಹೋಗಿ ಯೋಚನೆ ಮಾಡಿದ್ದಾರೆ, ಅದೇ ರೀತಿ ನಾವು ನಮ್ಮ ಚೌಕಟ್ಟಿಂದ ಹೊರಗಡೆ ಹೋಗಿ ತಗೊಂಡು ಬಂದು ಸಾಕ್ಷಿಯನ್ನ ನಿಲ್ಲಿಸಿದ್ರಾಯ್ತು ಅಂತ ಹೇಳಿ ಆ ಒಂದು ಹಾದಿಯಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ಪ್ರಯತ್ನ ಪಡ್ತಿದ್ದಾರೆ. ಇತ್ತ ಕಡೆ ಜಗನ್ ನಾನು ಗೆದ್ದುಬಿಟ್ಟೆ ಅಂತ ಬೇಗೋದ್ರ ಜೊತೆಗೆ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನ ಕೂಡ ಇಡ್ತಿದ್ದಾರೆ. ಈಗಲೂ ಕೂಡ ಅವ್ರಿಗೆ ಕೇಸನ್ನ ಪೂರ್ತಿಯಾಗಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇಲ್ಲ. ಅದೇ ಕಾರಣಕ್ಕೆ ಬೃಂದಾ ಸಹಾಯವನ್ನ ಕೋರ್ತಿದ್ದಾರೆ. ಆ ಒಂದು ಮನೆಯಲ್ಲಿ ಏನಾಗ್ತದೆ ಎಲ್ಲವನ್ನ ಕೂಡ ತನಗೆ ವಿಷಯವನ್ನ ಕನ್ವೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಬೃಂದಾಗೆ ಮನೆ ಆಸೆಯನ್ನ ಜಗನ್ ತೋರಿಸಿದ್ದಾರೆ. ತನ್ನ ಕೆಲಸ ಆಗ್ತಿದ್ದಾಗೆ ನಿನಗೆ ಈ ಮನೆ ಕೊಡ್ಲಾಗತ್ತೆ, ರಿಜಿಸ್ಟರಲ್ಲೂ ಕೂಡ ಅದನ್ನೇ ಬರ್ಸಿದ್ದೀನಿ ಅಂತ ಕೂಡ ಹೇಳ್ತಾರೆ. ಈ ಕಡೆ ಬೃಂದಾ ಡೀಲ್ಗೆ ಒಪ್ಕೋತಾಳೆ. ಇನ್ನೂ ಕೂಡ ಬೃಂದಾಗೆ ಬುದ್ಧಿ ಬಂದಿಲ್ಲ. ಈ ಕಡೆ ಬೃಂದಾಗೆ ಬುದ್ಧಿ ಬರಬೇಕು ಅಂದರೆ ಚರಣ್ನ ನಿಜ ಮುಖ ಏನು ಅನ್ನೋದು ಬೃಂದಾ ಮುಂದೆ ಬಯಲಾಗಬೇಕಾಗುತ್ತೆ. ಜೊತೆಗೆ ಇಲ್ಲಿ ಬೃಂದಾ ಕನ್ಸೀವ್ ಆಗೋದು ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತ ಅನ್ನಿಸ್ತದೆ. ಆ ಕಡೆ ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ. ತನ್ನ ಒಂದು ನೀಚತನಕ್ಕೆ ದೇವ್ರ ಈ ರೀತಿ ಮಾಡಿಬಿಟ್ಟ ಅನ್ನೋ ಜ್ಞಾನೋದಯ ಆದರೆ ಅನಿಸುತ್ತೆ ಇಲ್ಲಿ ಬೃಂದಾ ಬದಲಾಗೋದು. ಇದೆಲ್ಲದರ ನಡುವೆ ಭಾರ್ಗವಿ ಮತ್ತು ಅರ್ಜುನ ಹೊಸದೊಂದು ತಂತ್ರವನ್ನು ಮಾಡುವುದ್ರ ಮುಖಾಂತರ ಇಲ್ಲಿ ಜಗನ್ ಮಾಡಿರ್ತಕ್ಕಂಥ ಕರ್ಮಕಾಂಡವನ್ನು ಬಂಗಲಿಯ ರಹಸ್ಯವನ್ನು ಇಲ್ಲಿ ಕೋರ್ಟ್ ಮುಂದೆ ಬಯಲು ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ. ಖಂಡಿತ ಜಗನ್ ಊಹಿಸಿರ್ಲಿಕ್ಕೆಲ್ಲ ಅಂತ ಒಂದು ಮೆಗಾ ಟ್ವಿಸ್ಟನ್ನು ಕೊಡುವುದಕ್ಕೆ ಇಲ್ಲಿ ಭಾರ್ಗವಿ ಮುಂದಾಗ್ತಿದ್ದಾರೆ. ಆ ಒಂದು ಟ್ವಿಸ್ಟ್ಗೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಜಗನ್ ಭಾರ್ಗವಿ ಹೇಳಿದಾಗೆ ಕೋರ್ಟ್ ಮುಂದೆನೇ JP ಪಾಟೀಲ್ ಮುಂದೆ ಮಂಡಿಯೂರಿ ಕ್ಷಮೆ ಕೇಳಲೇಬೇಕಾಗತ್ತೆ. ಕ್ಷಮೆ ಕೇಳುವುದ್ರ ಮುಖಾಂತರ ಇಲ್ಲಿ JP ಪಾಟೀಲ್ ಒಂದು ಮನೆ ಬಂಗಲೆ ಎಲ್ಲವೂ ಕೂಡ ಅವ್ರಿಗೆ ಸಿಗೋದ್ರ ಮುಖಾಂತರ ಒಂದು ಕತೆಗೆ ಒಂದು ಅಂತಿಮ ವಿದಾಯವನ್ನ ಹೇಳಲಾಗ್ತದೆ. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಜೊತೆಗೆ ಇನ್ನೂ ಕೂಡ ಇಲ್ಲಿ ಬೃಂದಾ ಬದಲಾಗಬೇಕಾಗಿದೆ, ಚರಣ್ ವಿಷಯ ಕ್ಲಿಯರ್ ಆಗಬೇಕಾಗಿದೆ. ಜೊತೆಗೆ ಇಲ್ಲಿ ನಿರ್ಮಲಾ ಪಾಟೀಲ್ ಅವರು ಭಾರ್ಗವಿಯನ್ನು ಒಪ್ಕೋಬೇಕಾಗಿದೆ, ಜಗನ್ ಕೂಡ ಬದಲಾಗಬೇಕಾಗಿದೆ. ಇದೆಲ್ಲವೂ ಆಗ್ತಾ ಇದ್ದ ಹಾಗೆ ಕತೆಗೆ ಅಂತಿಮ ವಿದಾಯ ಕೂಡ ಸಿಗತ್ತೆ.